PMDCM ಪ್ರಚಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಜೆಡಿಎಸ್ ಕಂಡ್ರೆ ಭಯ ಅನ್ನುವಂಥ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಇವತ್ತು ಮಂಡ್ಯ ಕ್ಷೇತ್ರದಲ್ಲಿ ಬಿರುಗಾಳಿ ಎಬ್ಸೋದಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿ ಹಾಸನದಲ್ಲಿ ಬಿರುಗಾಳಿ ಎಬ್ಸಿದ್ದಾರೆ. ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯವೋ ಅವ್ರು ಸೋಲೋದು ಅಷ್ಟೇ ಸತ್ಯ ಅಂತ CM ಆದೇಶ ಕೊಟ್ಟಿದ್ದಾರೆ ಅಂತ HDK ವ್ಯಂಗ್ಯವಾಡಿದ್ದಾರೆ. ಫಲಿತಾಂಶದ ಬಳಿಕ ಸೂರ್ಯಚಂದ್ರನ್ನ ಏನು ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ. ನಿನ್ನೆ ಹಾಸನ ಬಿರುಗಾಳಿ ಎಬ್ಬಿಸ್ಬಿಟ್ಟು ಬಂದಿದ್ದಾರೆ. ಈಗ ಮಂಡ್ಯ ಜಿಲ್ಲೆನಲ್ಲೂ ಬಿರುಗಾಳಿ ಎಬ್ಬಿಸ್ಲಿಕ್ಕೆ ಬಂದಿದ್ದಾರೆ. ಮಾಡ್ಬೋದು, ಅವರ ಕರ್ತವ್ಯ ಅಲ್ವಾ, ಬರಬೇಡಿ ಅಂತ ಹೇಳೋಕ್ಕಾಗತ್ತಾ? ಹಾಂ, ಟಾರ್ಗೆಟ್ ಅವ್ರು ಮೊದಲಿಂದ ಹೇಳ್ತಾನೆ ಇದ್ದಾರಲ್ಲ. ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೋಲಿಸಲೇಬೇಕು. ಸೂರ್ಯಚಂದ್ರ ಈ ಭೂಮಿನಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಹಾಸನ ಮತ್ತು ಮಂಡ್ಯ ಸೋಲ್ತಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ. ಸೂರ್ಯಚಂದ್ರರಿಗೂ ಆದೇಶ ಮಾಡಿದ್ದಾರೆ. ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯಚಂದ್ರನ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಬಿಜೆಪಿಗೆ ಅಂತ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಭಯ ಇರೋದೇ ನಮ್ಮದಲ್ಲಿವೆ, ಆತಂಕ. ಒಂದು ಅವ್ರು ಮೊದಲು ತಿಳ್ಕೊಂಡಿದ್ದರು BJP JDSನ ಹೊಂದಾಣಿಕೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಇತ್ತು. ಹಿಂದೆ ಅವರು ನಮ್ಮ ಜೊತೆ ಮಾಡ್ಕೊಂಡಿದ್ದಾರಲ್ಲ, ಏನೇನು ನಡೆಸಿದ್ರು ಅನ್ನೋದು ಈಗ ಅವರೇ ಜಗಜ್ಜಾಹಿರ ಮಾಡಿದ್ದಾರೆ. ಇಲ್ಲೂ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮೈತ್ರಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಇವತ್ತು BJP JDSನ ಮೈತ್ರಿ ಪಕ್ಷದ ತಳಹಂತದ ಕಾರ್ಯಕರ್ತರಿಂದ ರಾಷ್ಟ್ರ ಮಟ್ಟದ ನಾಯಕರವರೆಗೆ ಸೌಹಾರ್ದಯುತವಾದಂಥ ಒಂದು ಸಂಬಂಧಗಳು ಮತ್ತು ಈ ಮೈತ್ರಿಯ ಗಟ್ಟಿತನ ಏನಿದೆ ಇದು ನೋಡಿದ ನಂತರ ಲೋಕ ಅಖಾಡದಲ್ಲಿ ಪ್ರಚಾರದ ಭರಾಟೆ ಜೋರಾಗಿಯೇ ನಡೀತಾ ಇದೆ. ಇನ್ನು 5 ದಿನಗಳಷ್ಟೇ ಬಾಕಿ ಉಳಿದಿರುವಂಥದ್ದು ಬಹಿರಂಗ ಪ್ರಚಾರಕ್ಕೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್, BJP, JDS ಪೈಪೋಟಿಯನ್ನ ನಡೆಸ್ತಾ ಇದೆ. ಗೆಲುವಿಗಾಗಿ ಉಭಯ ನಾಯಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಪರ ಇಂದು CM DCM ಅಖಾಡಕ್ಕೆ ಧುಮುಕಲಿದ್ದಾರೆ. ಒಂದೇ ದಿನ 3 ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಬಹಿರಂಗ ಪ್ರಚಾರಕ್ಕೆ 5 ದಿನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ಕಬ್ಜಾಗೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಸ್ಟಾರ್ ಚಂದ್ರು ಪರ. ಈಗಾಗಲೇ ನಟ ದರ್ಶನ್ ರವರು ಕೂಡ ಅಖಾಡಕ್ಕಿಳಿದು ಪ್ರಚಾರವನ್ನ ಕೂಡ ಮಾಡಿದ್ರು. ಇವತ್ತು CM DCM ಅಖಾಡಕ್ಕೆ ಇಳಿಯಲಿದ್ದಾರೆ. ಒಂದೇ ದಿನ 3 ಸಮಾವೇಶದಲ್ಲಿ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಚತಾಯ ಗತಾಯ ಮಂಡ್ಯ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕೈ ನಾಯಕರು ರಣತಂತ್ರವನ್ನ ಎಣಿತಾ ಇದ್ರೆ, ಇನ್ನು ಗೆಲುವು ನಮ್ಮದೇ ಅಂತ ಹೇಳಿ JDS ನಾಯಕರು ಒಂದ್ ಕಡೆ ರಣತಂತ್ರವನ್ನ ಕೂಡ ಎಣಿತಾ ಇದ್ದಾರೆ. ಇನ್ನು BJP ನಾಯಕರೊಂದಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದ್ ಕಡೆ ಅಬ್ಬರದ ಪ್ರಚಾರವನ್ನ ನಡೆಸಿದ್ರೆ, ಇಂದು JDS BJP ಬೃಹತ್ ಮೈತ್ರಿ ಸಮಾವೇಶ ಕೂಡ ನಡೆಯಲಿಕ್ಕಿದೆ. ಪಾಂಡವಪುರದಲ್ಲಿ ದೋಸ್ತಿ ನಾಯಕರು ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಲಿದ್ದಾರೆ. ಬೃಹತ್ ಸಮಾವೇಶ ಮೂಲಕ ದಳಪತಿಯ ಮಾತಾ ಭೇಟಿ ನಡೆಯುತ್ತೆ. ಮತ್ತೊಂದು ಕಡೆ ತಂದೆ ಪರವಾಗಿ ಮಗ ನಿಖಿಲ್ ಪ್ರಚಾರವನ್ನ ಕೂಡ ಮಾಡಲಿದ್ದಾರೆ.